ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಂಶೋಧನೆ ಎಂದರೆ ಹೊಸ ವಿಷಯಗಳನ್ನ ಹುಡುಕುವುದು, ತಿಳಿಯದ ಸತ್ಯಗಳನ್ನ ಅನಾವರಣಗೊಳಿಸುವುದು ಹಾಗೂ ಮಾನವ ಜೀವನವನ್ನ ಉತ್ತಮಗೊಳಿಸುವ ಪ್ರಯತ್ನ. ವಿಜ್ಞಾನ, ವೈದ್ಯಕೀಯ, ತಂತ್ರಜ್ಞಾನ, ಇತಿಹಾಸ, ಬಾಹ್ಯಾಕಾಶ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಂಶೋಧನೆ ಮಹತ್ವದ ಪಾತ್ರ ವಹಿಸುತ್ತದೆ. ಅನೇಕ ವರ್ಷಗಳ ಪರಿಶ್ರಮ, ಪರೀಕ್ಷೆ ಮತ್ತು ಅಧ್ಯಯನದ ಮೂಲಕ ವಿಜ್ಞಾನಿಗಳು ಹೊಸ ಆವಿಷ್ಕಾರಗಳನ್ನು ಮಾಡ್ತಾರೆ. ಇಂದು ನಾವು ಬಳಸುತ್ತಿರುವ ಮೊಬೈಲ್, ಇಂಟರ್ನೆಟ್, ಔಷಧಿಗಳು ಮತ್ತು ಯಂತ್ರಗಳ ಹಿಂದೆ ಸಂಶೋಧನೆಯೇ ಮೂಲ ಕಾರಣವಾಗಿದೆ. ಸಂಶೋಧನೆ ಕೇವಲ ಹೊಸ ಆವಿಷ್ಕಾರಗಳಿಗೆ ಮಾತ್ರ ಸೀಮಿತವಲ್ಲ. ಅದು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹ ಸಹಾಯ ಮಾಡುತ್ತದೆ. ಅದರಲ್ಲೂ ದೇವಾಲಯಗಳು ಮತ್ತು ಗುಹೆಗಳು ಭಾರತದ ಇತಿಹಾಸ, ಸಂಸ್ಕೃತಿ ಹಾಗೂ ಪ್ರಾಚೀನ ವಿಜ್ಞಾನದ ಅದ್ಭುತ ಸಾಕ್ಷಿಗಳಾಗಿವೆ. ಸಂಶೋಧಕರು ತಮಗೆ ದೊರೆಯುವ ಶಿಲಾಶಾಸನಗಳು, ಚಿತ್ರಗಳು, ಶಿಲ್ಪಗಳು ಹಾಗೂ ರಹಸ್ಯ ಮಾರ್ಗಗಳ ಮೂಲಕ ಹಳೆಯ ನಾಗರಿಕತೆಗಳ ಜೀವನ ಶೈಲಿಯನ್ನ ಅಧ್ಯಯನ ಮಾಡುತ್ತಾರೆ. ಕೆಲ ಗುಹೆಗಳ ನಿರ್ಮಾಣ ವಿಧಾನ ಇಂದಿಗೂ ವಿಜ್ಞಾನಿಗಳಿಗೆ ಆಶ್ಚರ್ಯ ಮೂಡಿಸುತ್ತೆ. ಅದರಲ್ಲೂ ಒಂದು ದೇವಾಲಯದ ಗರ್ಭಗುಡಿಯಲ್ಲಿ 10 ಗುಹೆಗಳಿರೋದು ಪತ್ತೆ ಆಗ್ಬಿಟ್ಟಿದೆ. ಅಷ್ಟಕ್ಕೂ ಆ ದೇವಾಲಯ ಇರುವುದೆಲ್ಲಿ, ಪತ್ತೆ ಆಗಿದ್ದು ಹೇಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ಸಂಶೋಧನೆಯಲ್ಲಿ ಬಯಲಾದ ದೇವಾಲಯದ ಗರ್ಭದಲ್ಲಿ ನಿಗೂಢ ಗುಹೆಗಳಿರೋದು ಪತ್ತೆಯಾಗಿದೆ. ಈ ದೇವಾಲಯವೇ ಸುಮಾರು 3000ದಷ್ಟು ಪುರಾತನವಾದದ್ದು. ಪೆರುವಿನ ಆಂಡೀಸ್ ಪರ್ವತ ಪ್ರದೇಶದಲ್ಲಿರುವ ಚವಿಂಡಿ ಹೌಂಟರ್ ಪ್ರಾಚೀನ ದಕ್ಷಿಣ ಅಮೆರಿಕದ ಅತ್ಯಂತ ರಹಸ್ಯಮಯ ದೇವಾಲಯಗಳಲ್ಲಿ ಒಂದು. ಇದು ಕ್ರಿಸ್ತಪೂರ್ವ 1200ರಿಂದ 400ರ ಅವಧಿಯಲ್ಲಿ ನಿರ್ಮಾಣಗೊಂಡಿದೆ ಎಂದು ಇತಿಹಾಸಕಾರರು ಹೇಳ್ತಾರೆ. ಈ ದೇವಾಲಯವು ಚಾವಿನ್ ನಾಗರಿಕತೆಯ ಪ್ರಮುಖ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಈ ದೇವಾಲಯದ ವಿಶೇಷತೆ ಅಂದ್ರೆ ಅದರ ಅದ್ಭುತ ಕಲ್ಲಿನ ನಿರ್ಮಾಣ ಮತ್ತು ಭೂಗತ ಸುರಂಗ ಮಾರ್ಗಗಳು. ಒಳಭಾಗದಲ್ಲಿ ಕತ್ತಲೆಯ ದಾರಿಗಳು, ರಹಸ್ಯ ಕೊಠಡಿಗಳು ಮತ್ತು ನೀರಿನ ಹರಿವಿನಿಂದ ಧ್ವನಿ ಪ್ರತಿಧ್ವನಿಯಾಗುವ ರೀತಿಯ ವಿನ್ಯಾಸವಾಗಿದೆ. ಇದರಿಂದ ಭಕ್ತರಲ್ಲಿ ಭಯ ಮತ್ತು ದೈವಿಕ ಭಾವನೆ ಮೂಡಿಸುವ ಉದ್ದೇಶವಿತ್ತು ಎಂದು ಸಂಶೋಧಕರು ಅಭಿಪ್ರಾಯ ಪಡ್ತಾರೆ. ಇಲ್ಲಿ ಕಂಡುಬರುವ ಲಾಝೋನ್ ಎಂಬ ದೊಡ್ಡ ಕಲ್ಲಿನ ಶಿಲ್ಪ ಅತ್ಯಂತ ಪ್ರಸಿದ್ಧವಾದದ್ದು. ಅದು ಮಾನವ ಮತ್ತು ಪ್ರಾಣಿಯ ಮಿಶ್ರ ರೂಪದ ದೇವತೆಯನ್ನ ಪ್ರತಿನಿಧಿಸುತ್ತೆ. ದೇವಾಲಯದ ಗೋಡೆಗಳಲ್ಲಿ ಜಾಗ್ವಾರ್, ಹಾವು ಮತ್ತು ಗಿಡುಗದಂತಹ ಪ್ರಾಣಿಗಳ ಚಿತ್ರಗಳು ಕೆತ್ತಲ್ಪಟ್ಟಿವೆ. ಇವು ಚಾವಿನ್ ಜನರ ಧಾರ್ಮಿಕ ನಂಬಿಕೆಗಳನ್ನ ಪ್ರತಿನಿಧಿಸುತ್ತವೆ. ಚಾವಿಂಡಿ ಹುವಾಂತರ್ ದೇವಾಲಯವು ಇಂಜಿನಿಯರಿಂಗ್, ಖಗೋಳಶಾಸ್ತ್ರ ಮತ್ತು ಧಾರ್ಮಿಕ ಆಚರಣೆಗಳ ಅದ್ಭುತ ಸಂಯೋಜನೆಯಾಗಿದೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಲ್ಪಟ್ಟಿರುವ ಈ ಸ್ಥಳ ಇಂದಿಗೂ ಸಂಶೋಧಕರಿಗೆ ಅನೇಕ ರಹಸ್ಯಗಳನ್ನ ಬಿಚ್ಚಿಡುವ ಅದ್ಭುತ ತಾಣವಾಗಿದೆ. ಈ ದೇವಾಲಯವನ್ನ 1985ರಲ್ಲಿ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಯಿತು. 1997ರಲ್ಲಿ ಪೆರುವಿನ ಸಶಸ್ತ್ರ ಪಡೆಗಳು ಟುಪಕ್ ಅಮೂರ್ ಕ್ರಾಂತಿಕಾರಿ ಚಳುವಳಿಯ ಬಂಡಾಯ ಗುಂಪಿನ ವಿರುದ್ಧ ಆಪರೇಷನ್ ಚಾವಿಂಡಿ ಹುವಾಂತರ್ ಅನ್ನು ಪ್ರಾರಂಭಿಸಿದ್ವು. ಈ ಗುಂಪಿನಿಂದ 72 ಒತ್ತೆಯಾಳುಗಳನ್ನ ಮುಕ್ತಗೊಳಿಸಲು ಸೈನಿಕರು ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದ್ರು. ಈ ಸಮಯದಲ್ಲಿಯೇ ಗುಹೆಗಳು, ಸುರಂಗಗಳು ನಿರ್ಮಾಣವಾದವು. ಅದನ್ನ ನಿರ್ಮಿಸಿದ್ದು ಕೂಡ ಸೈನಿಕರು. ಇನ್ನು ಸ್ಪೇನ್ನಲ್ಲಿ 50,000 ವರ್ಷಗಳ ಹಿಂದೆ ವಾಸಿಸ್ತಾ ಇದ್ದ ಪ್ರಾಚೀನ ಮಾನವರ ನಿಗೂಢ ಗುಹೆಯನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ವಿಜ್ಞಾನಿಗಳ ಪ್ರಕಾರ ಈ ನಿಗೂಢ ಗುಹೆಯಲ್ಲಿ ಪ್ರಾಚೀನ ಮಾನವರ ಹಲವು ತಲೆಮಾರುಗಳು ವಾಸವಿದ್ದಿರಬಹುದು ಎನ್ನುತ್ತಾರೆ. ಈ ಗುಹೆ ಇರೋದು ದಕ್ಷಿಣ ಸ್ಪೇನ್ನ ಮಲಗಾದಲ್ಲಿ. ಈ ಗುಹೆಯ ಹೆಸರು ಕ್ಯೂವಾ ಡಿ ಆರ್ಡೆಲ್ಸ್. ಪ್ರಾಚೀನ ಕಲಾಕೃತಿಗಳು, ರೇಖಾಚಿತ್ರಗಳು ಮತ್ತು ವರ್ಣಚಿತ್ರಗಳು ಅದರ ಗೋಡೆಗಳನ್ನ ಅಲಂಕರಿಸುತ್ತವೆ. ಅವುಗಳಲ್ಲಿ ಕೆಲವು ಹೆಚ್ಚು ಪ್ರಸಿದ್ಧವಾಗಿವೆ, ಆದರೆ ಇನ್ನುಳಿದವು ಇಂದಿಗೂ ವಿವಾದಾತ್ಮಕವಾಗಿವೆ.
ಅಂತಾರಾಷ್ಟ್ರೀಯ ಪುರಾತತ್ವಜ್ಞರು ಇಂದಿಗೂ ಇದರ ಬಗ್ಗೆ ಚರ್ಚಿಸುತ್ತಲೇ ಇದ್ದಾರೆ. ಈ ಗುಹೆ ಸುಮಾರು 1821ರಲ್ಲಿ ಸಂಭವಿಸಿದ ಭೂಕಂಪದ ನಂತರ ಸ್ಥಳೀಯರ ಕಣ್ಣಿಗೆ ಬಿತ್ತು. ನಂತರ ನಡೆದ ಸಂಶೋಧನೆಗಳಲ್ಲಿ ಇದು ಸಾಮಾನ್ಯ ಗುಹೆಯಲ್ಲ, ಇದೊಂದು 60,000 ವರ್ಷಗಳ ಹಿಂದಿನದ್ದು ಎಂಬ ಸಂಗತಿ ದೃಢಪಟ್ಟಿತ್ತು. ಈ ವಿಚಾರವೇ ದೊಡ್ಡ ಚರ್ಚೆಗೂ ಕಾರಣವಾಯಿತು. ಏಕೆಂದರೆ ಆ ಕಾಲದಲ್ಲಿ ಆಧುನಿಕ ಮಾನವರು ಯುರೋಪ್ಗೆ ಇನ್ನೂ ಬಂದಿರಲಿಲ್ಲ. ಹೀಗಾಗಿ ಈ ಚಿತ್ರಗಳನ್ನ ನಿಯಾಂಡರ್ತಲ್ ಮಾನವರು ರಚಿಸಿರಬಹುದು ಎಂಬ ಅಭಿಪ್ರಾಯ ಕೂಡ ಕೇಳಿಬಂತು. ಇನ್ನು ಗುಹೆ ಒಳಗಿನ ಚಿತ್ರಗಳಲ್ಲಿ ಕೆಂಪು ಮಣ್ಣಿನ ಬಣ್ಣವನ್ನ ಬಳಸಲಾಗಿದೆ. ಕೆಲವು ಚಿತ್ರಗಳು ಕೇವಲ ಅಲಂಕಾರವಲ್ಲ, ಅವು ಧಾರ್ಮಿಕ ಆಚರಣೆ, ಗುಹಾ ಪೂಜೆ ಅಥವಾ ನಂಬಿಕೆಗಳ ಭಾಗವಾಗಿರಬಹುದು ಎಂದು ಸಂಶೋಧಕರು ನಂಬುತ್ತಾರೆ. ಗುಹೆಯ ಗೋಡೆಗಳ ಮೇಲೆ ಕಂಡುಬರುವ ಕೈಗುರುತುಗಳು ಆ ಕಾಲದ ಜನರು ತಮ್ಮ ಅಸ್ತಿತ್ವವನ್ನ ದಾಖಲಿಸಲು ಮಾಡಿದ ಪ್ರಯತ್ನವಾಗಿರಬಹುದು ಎಂಬುದು ಅಭಿಪ್ರಾಯ. ಅಲ್ಲದೆ ಕೆಲವೆಡೆ ಪ್ರಾಣಿಗಳ ಆಕೃತಿಗಳು ಮತ್ತು ವಿಚಿತ್ರ ಚಿಹ್ನೆಗಳು ಕಂಡುಬಂದಿವೆ. ಚಾವಂಡಿ ಆರ್ಡೆಲ್ಸ್ ಗುಹೆಯ ಮತ್ತೊಂದು ವಿಶೇಷತೆ ಅಂದರೆ ಅದರ ನೈಸರ್ಗಿಕ ರಚನೆ. ಗುಹೆಯ ಒಳಗೆ ದೊಡ್ಡ ದೊಡ್ಡ ಕಲ್ಲಿನ ಸ್ತಂಭಗಳು, ಸುಣ್ಣದ ಕಲ್ಲಿನಿಂದ ರೂಪುಗೊಂಡ ಪ್ರಕೃತಿ ಶಿಲ್ಪಗಳು ಹಾಗೂ ನೀರಿನ ಹರಿವಿನಿಂದ ನಿರ್ಮಾಣವಾದ ಅದ್ಭುತ ಆಕಾರಗಳು ಕಾಣುತ್ತವೆ. ಸಾವಿರಾರು ವರ್ಷಗಳ ಕಾಲ ನೀರು ಮತ್ತು ಖನಿಜಗಳ ಕ್ರಿಯೆಯಿಂದ ಈ ರಚನೆಗಳು ನಿರ್ಮಾಣವಾಗಿವೆ. ಗುಹೆಯ ಒಳಗಿನ ವಾತಾವರಣ ಇಂದಿಗೂ ತಂಪಾಗಿಯೇ ಇರುತ್ತದೆ. ಪುರಾತತ್ವ ಸಂಶೋಧನೆಗಳಲ್ಲಿ ಇಲ್ಲಿ ಮಾನವನ ಎಲುಬುಗಳು, ಮಣ್ಣಿನ ಪಾತ್ರೆಗಳ ಅವಶೇಷಗಳು ಮತ್ತು ಕಲ್ಲಿನ ಉಪಕರಣಗಳು ಪತ್ತೆಯಾಗಿವೆ. ಇದರಿಂದ ಈ ಗುಹೆ ಕೇವಲ ಚಿತ್ರಕಲೆಯ ಸ್ಥಳವಲ್ಲ, ಪ್ರಾಚೀನ ಮಾನವರ ವಾಸಸ್ಥಾನ ಹಾಗೂ ಆಚರಣೆಗಳ ಕೇಂದ್ರವಾಗಿತ್ತು ಎಂಬುದು ಸ್ಪಷ್ಟವಾಗಿದೆ. ಕೆಲ ಅಧ್ಯಯನಗಳು ಇಲ್ಲಿ ಸಮಾಧಿ ವಿಧಾನಗಳು ನಡೆದಿರಬಹುದು ಎಂದು ಸೂಚಿಸುತ್ತವೆ. ಈ ಗುಹೆಯ ಸಂಶೋಧನೆ ವಿಶ್ವದ ಇತಿಹಾಸದ ಕುರಿತು ಅನೇಕ ಕಲ್ಪನೆಗಳನ್ನ ಬದಲಿಸಿತ್ತು. ನಿಯಾಂಡರ್ತಲ್ ಮಾನವರು ಕೇವಲ ಬೇಟೆಗಾರರೆಂದು ಭಾವಿಸಲಾಗ್ತಾ ಇತ್ತು. ಆದರೆ ಆರ್ಡೆಲ್ಸ್ ಗುಹೆಯ ಚಿತ್ರಗಳು ಅವರು ಕಲಾತ್ಮಕ ಚಿಂತನೆ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳನ್ನ ಹೊಂದಿದ್ರು ಎಂಬುದನ್ನ ತೋರಿಸಿವೆ. ಇದು ಮಾನವ ವಿಕಾಸದ ಇತಿಹಾಸದಲ್ಲಿ ಮಹತ್ವದ ಸಾಕ್ಷಿಯಾಗಿದೆ. ಇಂದು ಈ ಗುಹೆ ಪ್ರವಾಸಿಗರು ಮತ್ತು ಸಂಶೋಧಕರ ಪ್ರಮುಖ ಆಕರ್ಷಣೆಯಾಗಿದೆ. ಆದರೆ ಒಳಗಿನ ಚಿತ್ರಗಳು ಮತ್ತು ರಚನೆಗಳನ್ನ ರಕ್ಷಿಸಲು ಪ್ರವೇಶವನ್ನ ನಿಯಂತ್ರಿಸಲಾಗಿದೆ. ಯುನೆಸ್ಕೋ ಮಟ್ಟದಲ್ಲಿಯೂ ಈ ಗುಹೆಯ ಮಹತ್ವವನ್ನ ಗುರುತಿಸಲಾಗಿದೆ. ಕಿವಾ ಡಿ ಆರ್ಡೆಲ್ಸ್ ಮಾನವ ನಾಗರಿಕತೆಯ ಅತ್ಯಂತ ಹಳೆಯ ಕಲಾ ಪರಂಪರೆ ಮತ್ತು ರಹಸ್ಯಮಯ ಜೀವನದ ನೆಲೆಯಾಗಿ ವಿಶ್ವದ ಗಮನ ಸೆಳೆದಿದೆ. ಅಂತೂ ಒಂದೊಂದು ರಹಸ್ಯಗಳು ನಮ್ಮ ಚಿತ್ತವನ್ನೇ ಕಿತ್ತಕ್ಕೆ ಬಿಡುತ್ತೆ. ಇದೆಲ್ಲವೂ ನಿಜವಾ? ಹೇಗಿದ್ದಿರಬಹುದು ಅಂದಿನ ಕಾಲ ಅನ್ನೋ ಕುತೂಹಲವಷ್ಟೇ ನಮ್ಮ ಕಣ್ಮುಂದೆ ಚಿತ್ರಿತವಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.